ನಮಸ್ಕಾರ ವೀಕ್ಷಕರೇ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ RBI ರೂಲ್ ಚೇಂಜ್ ಮಾಡ್ತಿದೆ. ರಿಸ್ಕ್ ವೇಟ್ಸ್ ಏನಾದ್ರೂ ಕಮ್ಮಿ ಮಾಡಿದ್ರೆ NBFCಗಳು ಲೋನ್ ಏನಾದ್ರೂ ಜಾಸ್ತಿ ಕೊಡ್ತಾರಾ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಇಂಡಿಯಾ AI ನಲ್ಲಿ ಮುಂದೆ ಬರೋದಕ್ಕೆ ಏನೇನ್ ಕಷ್ಟ ಪಡ್ತಿದೆ ಅನ್ನೋದನ್ನು ಕೂಡ ನಾವಿವತ್ತು ಚರ್ಚೆ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 28 ಫೆಬ್ರವರಿ ಫ್ರೈಡೆ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. RBI ರಿಸ್ಕ್ ವೇಟ್ಸ್ ಬಗ್ಗೆ ಏನಂತ ಯೋಚನೆ ಮಾಡ್ತಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ದೊಡ್ಡ ಡಿಸಿಷನ್ ಅನ್ನ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದರ ಬಗ್ಗೆ ನಾನೊಂದು ನಿಮ್ಗೆ ಸ್ವಲ್ಪ ವಿಷಯಗಳನ್ನ ಡೀಟೇಲ್ಡ್ ಆಗಿ ಹೇಳ್ತೀನಿ. 2023 ಕೊನೆಯಲ್ಲಿ ನಾವು ನೋಡಿದಾಗ RBI ಇಂಡಿಯನ್ ಬ್ಯಾಂಕ್ಸ್ಗೆ ಜಾಸ್ತಿ ಲೋನ್ ಕೊಡ್ತಿದೆ ಅಂತ ತುಂಬಾ ವರಿ ಮಾಡ್ಕೊಂಡಿತ್ತು. ಲೋನ್ ಗ್ರೋತ್ ಹಿಂದೆಂದೂ ಕೂಡ ಆಗದಿರೋಷ್ಟು ಕೂಡ ಜಾಸ್ತಿ ಆಗಿತ್ತು ಗೊತ್ತಾ. ಅದಕ್ಕೆ ನವೆಂಬರ್ 2023ರಲ್ಲಿ NBFC ಮತ್ತೆ ಕನ್ಸ್ಯೂಮರ್ ಕ್ರೆಡಿಟ್ಗೆ ರಿಸ್ಕ್ ವೇಟ್ಸ್ ಕೂಡ ಜಾಸ್ತಿ ಮಾಡ್ತು. ಈ ವಿಚಾರ ಕಳೆದ ಸಲ ವಿಡಿಯೋ ಮಾಡಿದಾಗ ನಾವು ಹೇಳಿದ್ವಿ, ಬ್ಯಾಂಕ್ಸ್ NBFC ಮತ್ತೆ ಮೈಕ್ರೋ ಲೆಂಡರ್ಸ್ಗೆ ಲೋನ್ ಕೊಡೋದು ಕಮ್ಮಿ ಮಾಡಿದ್ರು ಅಂತ. ಅದಕ್ಕೆ ತುಂಬಾ ಜನರಿಗೆ ದುಡ್ಡು ಸಿಗೋದು ಕೂಡ ಕಷ್ಟ ಆಗೋಗಿತ್ತು. ಈಗ ಫೆಬ್ರವರಿ 2025 RBI ಒಂದು ಒಳ್ಳೆ ಮೂಡ್ ನಲ್ಲಿದೆ ಅಂತಾನೆ ಹೇಳ್ಬೋದು. ಈ ತಿಂಗಳು ರೇಟ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಮತ್ತೆ 2023ರಲ್ಲಿ ಜಾಸ್ತಿ ಮಾಡಿದಂತಹ ಈ ರಿಸ್ಕ್ ವೇಟ್ಸ್ ಸಹ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಒಂದು ದೊಡ್ಡ ಡಿಸಿಷನ್. ಇದ್ರ ಬಗ್ಗೆ ನೀವ್ ಏನ್ ಥಿಂಕ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. RBI ರಿಸ್ಕ್ ವೇಟ್ಸ್ ನ ಏನ್ ಮಾಡುತ್ತೆ ಅಂತಾನು ಕೂಡ ನೋಡೋಣ. ನವೆಂಬರ್ 2023ರ ಡಿಸಿಷನ್ಸ್ ನಲ್ಲಿ ನಾವು ನೋಡಿದಾಗ ಇಂಡಿಯನ್ ಲೆಂಡಿಂಗ್ ಗೆ ಏನ್ ಮಾಡಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ. ಫೈನಲಿ ಈ ಚೇಂಜ್ ಆದ್ಮೇಲೆ ಏನ್ ಆಗ್ಬೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಬೇಸಿಕಲಿ ರಿಸ್ಕ್ ವೇಟ್ಸ್ ಅಂದ್ರೆ ಏನು ನೋಡಿ. ಬ್ಯಾಂಕಿಂಗ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಒಂದು ವಿಷಯ ಪದೇ ಪದೇ ಅರ್ಥ ಆಗುತ್ತೆ. ಬ್ಯಾಂಕ್ಸ್ ದುಡ್ಡು ಕೊಟ್ಟಾಗ ಅವ್ರು ಅದನ್ನ ಕ್ರಿಯೇಟ್ ಮಾಡ್ತಾರೆ ಅಲ್ವಾ. ಬ್ಯಾಂಕ್ಗೆ ಎಲ್ಲಾ ಕ್ರೆಡಿಟ್ಸ್ ಆಗಿರ್ಬೋದು ಮತ್ತೆ ಡೆಬಿಟ್ಸ್ ಗಳು ಕೂಡ ಒಂದೇ ಎಂಟ್ರೀಸ್ ಅಷ್ಟೇ. ನೋಡಿ, ಅವ್ರು ನಿಮ್ಗೆ ಲೋನ್ ಅನ್ನ ಕೊಟ್ಟಾಗ ಅವರು ಬೇರೆ ಯಾರ ದುಡ್ಡನ್ನು ಕೂಡ ತಗೊಳ್ಳಲ್ಲ. ಅವರು ಒಂದು ಲೆಡ್ಜರ್ ನಲ್ಲಿ ಎಂಟ್ರಿ ಮಾಡ್ತಾರಷ್ಟೇ. ಆದ್ರೆ ಬ್ಯಾಂಕ್ಸ್ ಸುಮ್ನೆ ದುಡ್ಡು ಕ್ರಿಯೇಟ್ ಮಾಡಕ್ ಆಗಲ್ಲ ನೋಡಿ. ಅವರು ಕ್ಯಾಪಿಟಲ್ ಅಡ್ವಕೆನ್ಸಿ ರೇಷಿಯೋನ ಫಾಲೋ ಮಾಡ್ಬೇಕಾಗತ್ತೆ. ಅವರು ಯಾರಿಗೆ ಲೋನ್ ಕೊಡ್ತಾರೋ ಅದ್ರಲ್ಲಿ ಸ್ವಲ್ಪ ಅವರು ದುಡ್ಡು ಇಟ್ಕೊಳ್ಬೇಕು. ಇದು ಬ್ಯಾಂಕ್ ಶೇರ್ ಹೋಲ್ಡರ್ಸ್ ದುಡ್ಡು ಅಥವಾ ಬೇರೆ ಕಡೆಯಿಂದ ತಗೊಳ್ಳುವಂತಹ ದುಡ್ಡಾಗಿರತ್ತೆ. ಬ್ಯಾಂಕ್ ದುಡ್ಡನ್ನ ಹುಷಾರಾಗಿ ಯೂಸ್ ಮಾಡಿ ಅಂತ ಈ ತರ ಮಾಡೋದು. ಈಗ ಲೋನ್ ಕೊಡೋಕೆ ಅವ್ರಿಗೆ ಎಷ್ಟು ಕ್ಯಾಪಿಟಲ್ ಬೇಕು ಅನ್ನೋದನ್ನ ರಿಸ್ಕ್ ವೇಟ್ಸ್ ಡಿಸೈಡ್ ಮಾಡತ್ತೆ. ಎಲ್ಲಾ ಲೋನ್ಸ್ ಒಂದೇ ತರ ರಿಸ್ಕಿ ಆಗಿರೋದಿಲ್ಲ. ಹೋಮ್ ಲೋನ್ ಪರ್ಸನಲ್ ಲೋನ್ ಗಿಂತ ಸೇಫ್ ಆಗಿರುತ್ತೆ. ಅದಕ್ಕೆ ಬೇರೆ ಬೇರೆ ತರದ ಲೋನ್ ಗಳಿಗೆ ಬೇರೆ ಬೇರೆ ರಿಸ್ಕ್ ವೇಟ್ಸ್ ಇರುತ್ತೆ ನೋಡಿ. ರಿಸ್ಕ್ ವೇಟ್ಸ್ ಜಾಸ್ತಿ ಇದ್ರೆ ಬ್ಯಾಂಕ್ಸ್ ಜಾಸ್ತಿ ದುಡ್ಡನ್ನ ಇಟ್ಕೊಳ್ಬೇಕಾಗತ್ತೆ. ರಿಸ್ಕ್ ವೇಟ್ಸ್ ಏನಾದ್ರೂ 100% ಇದೆ ಅಂತ ಅನ್ಕೊಳ್ಳೋಣ. ಆಗ ಬ್ಯಾಂಕ್ ಪ್ರತಿ 1 ರೂಪಾಯಿಗೂ ಕೂಡ 1 ರೂಪಾಯಿಯನ್ನ ಇಟ್ಕೊಳ್ಬೇಕು. ಅದು 50% ಇದ್ರೆ 2 ರೂಪಾಯಿಗೆ 1 ರೂಪಾಯಿ ಇಡಬೇಕು ಅಷ್ಟೇ. ನೀವು ಸ್ವಲ್ಪ ಹೊತ್ತು ಬ್ಯಾಂಕ್ ತರ ಥಿಂಕ್ ಮಾಡಿ. ನಿಮ್ ಹತ್ರ ಸ್ವಲ್ಪ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ, ಮತ್ತೆ ನಿಮ್ಗೆ ರಿಟರ್ನ್ಸ್ ಕೂಡ ಜಾಸ್ತಿ ಬೇಕು. ನಿಮ್ಗೆ 50% ಮತ್ತೆ 100% ರಿಸ್ಕ್ ವೇಟ್ ಇರೋ ಲೋನ್ ಅನ್ನ ಚೂಸ್ ಮಾಡ್ಕೊಳ್ಳೋಕೆ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಬ್ಯಾಂಕ್ಸ್ ಯಾವಾಗ್ಲೂ ಕೂಡ ಕಮ್ಮಿ ಕ್ಯಾಪಿಟಲ್ ಬೇಕಾಗಿರೋ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಳುತ್ತೆ. ಅದಕ್ಕೆ RBI ರಿಸ್ಕ್ ವೇಟ್ಸ್ ನ ಚೇಂಜ್ ಮಾಡಿದ್ರೆ ಅವರ ಲೆಂಡಿಂಗ್ ಪೂರ್ತಿ ಚೇಂಜ್ ಆಗತ್ತೆ ನೋಡಿ. ಒಂದು ಲೋನ್ಗೆ ರಿಸ್ಕ್ ವೇಟ್ಸ್ ಏನಾದ್ರೂ ಜಾಸ್ತಿ ಆದ್ರೆ ಅವರ ರಿಟರ್ನ್ ಕೂಡ ಕಮ್ಮಿ ಆಗತ್ತೆ. ಹಾಗೆ ಇಂಟ್ರೆಸ್ಟ್ ರೇಟ್ ಏನಾದ್ರೂ ಜಾಸ್ತಿ ಮಾಡಿದ್ರೆ ಲಾಭ ಕೂಡ ಸಿಗತ್ತೆ. ರಿಸ್ಕ್ ವೇಟ್ಸ್ ನ ಕಮ್ಮಿ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಬ್ಯಾಂಕ್ಸ್ಗೆ ಲೋನ್ ಕೊಡೋದು ಕೂಡ ಸುಲಭ ಆಗತ್ತೆ ನೋಡಿ. RBI ನವೆಂಬರ್ 2023ರಲ್ಲಿ ಡಿಸಿಷನ್ ತಗೊಂಡಿದ್ದು ತುಂಬಾ ಇಂಪ್ಯಾಕ್ಟ್ ಮಾಡ್ತು. ಯಾಕೆ ಅಂತಂದ್ರೆ ರಿಸ್ಕ್ ವೇಟ್ಸ್ ಕೂಡ ಜಾಸ್ತಿ ಆಯ್ತು. ನವೆಂಬರ್ 2023 ಆದ್ಮೇಲೆ ಏನಾಯ್ತು? ಇಂಡಿಯನ್ ಲೋನ್ಸ್ ಜಾಸ್ತಿ ತಗೊಳ್ತಿದ್ದಾರೆ ಅಂತ ನೋಡಿದ್ಮೇಲೆ RBI NBFC ಮತ್ತೆ ಕನ್ಸ್ಯೂಮರ್ ಲೆಂಡಿಂಗ್ ಗೆ ರಿಸ್ಕ್ ವೇಟ್ಸ್ ನ ಜಾಸ್ತಿ ಮಾಡ್ತು. ರಿಟೇಲ್ ಕ್ಲೈಂಟ್ಸ್ ಗೆ ದುಡ್ಡು ಕೊಡೋದು ಕಷ್ಟ ಆಯ್ತು. ಹಾಗೆ NBFC ಗಳಿಗೆ 2 ತರ ತೊಂದರೆ ಆಯ್ತು. ಒಂದು, ಲೋನ್ ಕೊಡೋಕೆ ದುಡ್ಡು ಬೇಕಾಗಿರೋದು, ಇನ್ನೊಂದು ಬಾರೋ ಮಾಡುವಂತದ್ದು ತುಂಬಾ ಕಾಸ್ಟ್ಲಿ ಆಗೋಯ್ತು. ಇದೆಲ್ಲ ನಾವು ನೋಡಿದಾಗ ಬ್ಯಾಂಕ್ಸ್ ಗೆ ತುಂಬಾನೇ ತೊಂದರೆ ಆಗೋಯ್ತು. ಅದಕ್ಕೆ ಅವರು ಲೋನ್ಸ್ ಕೊಡೋದನ್ನು ಕೂಡ ಗ್ರಾಜುಲಿ ಕಮ್ಮಿ ಮಾಡ್ಕೊಂಡ್ರು. NBFC ಗಳಿಗೆ ಬೇರೆ ಕಡೆ ದುಡ್ಡು ತಗೊಳ್ಳೋದು ಕಷ್ಟ ಆಗೋಯ್ತು ನೋಡಿ. ಬ್ಯಾಂಕ್ಸ್ ದುಡ್ಡು ಕೊಡೋದೇ ನಿಲ್ಲಿಸಿದ್ಮೇಲೆ ಅವರು ಬೇರೆ ಕಡೆ ನೋಡೋಕು ಕೂಡ ಶುರು ಮಾಡ್ಕೊಂಡ್ರು. ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ತುಂಬಾ ತೊಂದರೆ ಆಗೋಕೆ ಶುರುವಾಯ್ತು. ಇವರೆಲ್ಲ ಏನ್ ಮಾಡಿದ್ರು? NBFC ಗಳಿಗೆ ಅಂದ್ರೆ ಅವ್ರ ಬ್ಯಾಂಕ್ಸ್ ಇಂದ ದುಡ್ಡು ತಗೊಂಡು ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನ ಕೊಡ್ತಾ ಇದ್ರು. ಹಾಗೇನೆ ಬ್ಯಾಂಕ್ಸ್ ಗಳು ಇನ್ನೊಂದು ಕಡೆ MFI ಗೆ ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ರಿಂದ ಇವರಿಗೆ ತೊಂದರೆ ಆಗೋಕ್ ಶುರುವಾಯ್ತು. ಅದೇ ಟೈಮ್ ನಲ್ಲಿ ಕಸ್ಟಮರ್ಸ್ ಕೂಡ ಲೋನ್ ವಾಪಸ್ ಕೊಡ್ಲಿಲ್ಲ. ಅದಕ್ಕೆ MFIs ಗಳು ತುಂಬಾ ತೊಂದರೆಯನ್ನ ಅನುಭವಿಸಿದ್ರು ಗೊತ್ತಾ. ಇಷ್ಟೆಲ್ಲ ಆದ್ಮೇಲೆ RBI ಲೋನ್ ಡಿಸ್ಬರ್ಸಲ್ ಅನ್ನ ಸ್ಲೋ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಸಕ್ಸಸ್ ಆಗೋಯ್ತು. ಬ್ಯಾಂಕ್ ಲೋನ್ ಇನ್ನೊಂದ್ ಕಡೆ ಬೇಗ ಜಾಸ್ತಿ ಆಗ್ತಿತ್ತು, ಆದ್ರೆ ಅದು ಗ್ರಾಜುಲಿ ನಿಂತು ಹೋಯ್ತು.
ಪರ್ಸನಲ್ ಲೋನ್ ಗ್ರೋತ್ 2024ರಲ್ಲಿ ನೋಡಿದಾಗ ಪೂರ್ತಿ ಕಮ್ಮಿ ಆಗೋಯ್ತು. ಡಿಸೆಂಬರ್ನಲ್ಲಿ ಅದು 13.7% ಇತ್ತು. ಈ ವರ್ಷ ಅಂದ್ರೆ ಶುರುವಿನಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ 25% ಇದೆ. ಅಂದ್ರೆ ಕನ್ಸಪ್ಷನ್ ಕಮ್ಮಿ ಆಗಿದ್ರಿಂದ ಕೂಡ ಹೀಗಾಗ್ತಿರ್ಬೋದು. ಯಾಕೆ ಅಂದ್ರೆ ಜನರು ಅವರ ಫೈನಾನ್ಸ್ ಬಗ್ಗೆ ಹುಷಾರಾಗಿ ಖರ್ಚು ಮಾಡಿಕೊಂಡು ಕಮ್ಮಿ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ನಾವು ನೋಡ್ತಿದೀವಿ ಅಂತಂದ್ರೆ ರಿಸ್ಕ್ ವೇಟ್ಸ್ ಕೂಡ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. 2023ರಲ್ಲಿ ಕ್ರೆಡಿಟ್ ಜಾಸ್ತಿ ಆಗಿದ್ರಿಂದ ಇಂಡಿಯಾದಲ್ಲಿ ಡೆಪಾಸಿಟ್ಸ್ ಗಳಂತ ಏನ್ ಹೇಳ್ತೀವಿ ಗೊತ್ತಾ, ಅದು ಜಾಸ್ತಿ ಲೋನ್ಗೆ ಕೊಡ್ತಾ ಇದ್ರು. ಅಂದ್ರೆ ಹೊಸ ಲೋನ್ಸ್ಗೆ ದುಡ್ಡು ಕೊಡೋಕೆ ಬ್ಯಾಂಕ್ಗಳು ದುಡ್ಡನ್ನ ತಗೊಳ್ಬೇಕಾಗಿತ್ತು. ಅದಕ್ಕೆ ಇಂಡಿಯಾದ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಕೂಡ ಜಾಸ್ತಿ ಆಗ್ತಿತ್ತು ನೋಡಿ. RBI ನ ಈ ಮೂವ್ ಇಂಡಿಯಾಗೆ ತುಂಬಾ ಹೆಲ್ಪ್ ಆಯ್ತು ನೋಡಿ. ರಿಟೇಲ್ ಲೋನ್ಸ್ ಜಾಸ್ತಿ ಆಗ್ತಿತ್ತು, ಹಾಗೆ ಇಂಡಸ್ಟ್ರಿಗೂ ಕೂಡ ಸಹಾಯ ಆಗೋಕೆ ಶುರುವಾಯಿತು. ಆದ್ರೆ ಈಗ ವಿಷಯ ಚೇಂಜ್ ಆಗೋದಕ್ಕೆ ಶುರುವಾಗಿದೆ. ಲೇಟೆಸ್ಟ್ ರಿವರ್ಸಲ್ ಯಾವ ರೀತಿ ಇದೆ ಅಂತ ನೋಡೋಣ. ಇಂಡಿಯಾದ ಓವರ್ ಆಲ್ ಗ್ರೋತ್ ನೋಡಿದಾಗ 2024ರಲ್ಲಿ ಕಮ್ಮಿ ಆಗಿದ್ದು ಇಂಡಿಯನ್ ಎಕನಾಮಿಕ್ ಕನ್ಸಪ್ಷನ್ ಮೇಲೆ ಬೆಳೀತಿದೆ ಅಂತ ಹೇಳ್ಬೋದು. ಆದ್ರೆ ಜನರು ಖರ್ಚು ಮಾಡೋದು ಕೂಡ ಕಮ್ಮಿ ಮಾಡ್ತಿದ್ದಾರೆ. ಕರೆಂಟ್ ಫೈನಾನ್ಷಿಯಲ್ ಇಯರ್ ಅನ್ನ ನಾವು ನೋಡಿದಾಗ ಸೆಕೆಂಡ್ ಕ್ವಾರ್ಟರ್ ನಲ್ಲಿ ಗ್ರೋತ್ 5.4%ಗೆ ಇಳಿದೋಗಿದೆ. ಅದಕ್ಕೆ RBI ಪ್ರಯಾರಿಟೀಸ್ ಕೂಡ ಚೇಂಜ್ ಮಾಡ್ತು. ಒಂದು ವರ್ಷದ ಹಿಂದೆ ಎಕನಾಮಿ ಬಿಸಿ ಆಗ್ತಿದ್ಯಾ ಅಂತ ನೋಡಿದಾಗ ಈಗ ಜನರು ಖರ್ಚು ಮಾಡುವಂತಹ ಒಂದು ಸಿಸ್ಟಮ್ ನಲ್ಲಿ ದುಡ್ಡು ಇದೆಯಾ ಅಂತ ಕೂಡ ನೋಡ್ತಿದ್ದಾರೆ. ಈ ತಿಂಗಳು ಅವರ ಎಕನಾಮಿಯಲ್ಲಿ ದುಡ್ಡು ಜಾಸ್ತಿ ಮಾಡೋಕೆ ತುಂಬಾ ಆಕ್ಟಿವಿಟೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಅಲ್ಲಿ ನಾವು ನೋಡಿದಾಗ MPC ಇಂಟ್ರೆಸ್ಟ್ ರೇಟ್ಸ್ ನ ಕಮ್ಮಿ ಮಾಡಿಕೊಂಡು ಜಾಸ್ತಿ ದುಡ್ಡನ್ನ ಒಳಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಹಾಗೇನೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಕೂಡ ಮಾಡಿಕೊಂಡು $1 ಬಿಲಿಯನ್ ಲಿಕ್ವಿಡಿಟಿನ ಬ್ಯಾಂಕಿಂಗ್ ಸಿಸ್ಟಮ್ಗೆ ಹಾಕ್ತು. ಈಗ NBFC ಲೋನ್ ರಿಸ್ಕ್ ವೇಟ್ಸ್ ನ ನವೆಂಬರ್ 2023ರ ತರಾನೇ ಮಾಡ್ತಾ ಇದ್ದಾರೆ. ಮತ್ತೆ ಮೈಕ್ರೋ ಫೈನಾನ್ಸ್ ಲೋನ್ಸ್ಗೂ ಸಹ ಪರ್ಮಿಷನ್ ಕೊಟ್ಟಿದ್ದಾರೆ. NBFC ರಿಸ್ಕ್ ವೇಟ್ಸ್ ನಲ್ಲಿರೋ ಚೇಂಜ್ ಬರಬಾರ್ದಾಗಿತ್ತು. ಅಂದ್ರೆ ಫೆಬ್ರವರಿ 7ರಂದು ನಾವು ನೋಡಿದಾಗ RBI ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಅಂತ ಹೇಳಿತ್ತು. ಆಮೇಲೆ RBIಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ಚೇಂಜ್ ಮಾಡ್ಬೇಕು ಅಂತ ಅನ್ಸಿದೆ. ಈಗ ಏನಾಗುತ್ತೋ ಅಂತ ನೋಡೋಣ. ಶಾರ್ಟ್ ಟರ್ಮ್ ನಲ್ಲಿ ಹೇಳ್ಬೇಕಂದ್ರೆ ಈ ಮೂವ್ ಬ್ಯಾಂಕ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಮೈಕ್ರೋ ಫೈನಾನ್ಸ್ ಎಕ್ಸ್ಪೋಜರ್ ಇರೋರ್ಗೆ ಇದು ಸಹಾಯ ಆಗತ್ತೆ ಅಂತಾನೆ ಹೇಳ್ಬೋದು. NBFCಸ್ಗೂ ಕೂಡ ಇದು ದುಡ್ಡು ತಗೊಳ್ಳೋದಕ್ಕೆ ಈಸಿ ಆಗತ್ತೆ ನೋಡಿ. RBI ಈ ದುಡ್ಡಿರುತ್ತೆ ಗೊತ್ತಾ, ಜನರು ಕೈಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅದಕ್ಕೆ ಟೈಮ್ ಬೇಕಾಗತ್ತೆ. ಮೈಕ್ರೋ ಫೈನಾನ್ಸ್ ಲೆಂಡಿಂಗ್ ಈಗ ರಿಸ್ಕಿ ಆಗಿದೆ. ಇನ್ನು ಡೆಲಿಕ್ವೆನ್ಸಿ ರೇಟ್ಸ್ ನಾವು ನೋಡಿದಾಗ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. RBI ಲಿಕ್ವಿಡಿಟಿನ ಈಗ ಈಸಿ ಮಾಡಿದ್ರು ಕೂಡ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ರೂಲ್ಸ್ ನ ಟೈಟ್ ಮಾಡ್ಕೊಂಡಿದೆ. ಅದಕ್ಕೆ ಒಂದು ವರ್ಷದ ಹಿಂದೆ ಲೋನ್ ಕೊಡೋದಕ್ಕೆ ಎಷ್ಟು ಈಸಿ ಆಗಿತ್ತೋ ಹಾಗೆ ತಗೊಳ್ಳೋದು ಎಷ್ಟು ಈಸಿ ಆಗ್ತಿತ್ತೋ ಈಗ ನೋಡಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಈಗ ಮುಂದಿನ ಸ್ಟೋರಿಯಲ್ಲಿ ಇಂಡಿಯಾ AI ನಲ್ಲಿ ಸೂಪರ್ ಪವರ್ ಆಗೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ನೋಡೋಣ. ಕಳೆದ ತಿಂಗಳಲ್ಲಿ ನಾವು ನೋಡಿದಾಗ AI ಎಲ್ಲ ಕಡೆ ಇದೆ. ಎಲ್ಲ ವಿಷಯಗಳಲ್ಲೂ AI ಶಿಫ್ಟ್ ಆಗ್ತಿದೆ. ಆನ್ಲೈನ್ ಸರ್ಚ್ ಇಂದ ಹಿಡಿದು ಸಪ್ಲೈ ಚೈನ್ಸ್ ವರ್ಗು ಕೂಡ ನಮ್ಮ ಮಾರ್ಕೆಟ್ಸ್ ಎಲ್ಲಾ ಕಡೆ AI ಇದೆ ಅಂತ ಹೇಳ್ಬೋದು. ಈ ವರ್ಷ 2 ಪಟ್ಟು AI ನ ಜಾಸ್ತಿ ಎಲ್ಲಾ ಕಡೆ ಯೂಸ್ ಮಾಡ್ತಿದೀವಿ. ಜಾಸ್ತಿ ಲಾಭ ಇರೋದ್ರಿಂದ ಜಗತ್ತಿನ ದೊಡ್ಡ ಎಕನಾಮಿಕ್ ಪವರ್ಸ್ AI ಆಗಿ ಫೈಟ್ ಮಾಡ್ತಿದ್ದಾರೆ. ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಆಗಿರ್ಬೋದು, ಕಟಿಂಗ್ ಎಡ್ಜ್ AI ಚಿಪ್ಸ್ ಮತ್ತೆ ಸಾಂಗ್ಸ್ ಅಥವಾ ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡೋ ಸಿಸ್ಟಮ್ ಬಗ್ಗೆ ನ್ಯೂಸ್ ಬರ್ತಾನೆ ಇರತ್ತೆ. ಇದು ಜಗತ್ತಿನಲ್ಲಿ ಎಲ್ಲಾ ಕಡೆ ನಡೀತಿಲ್ಲ. US ಮತ್ತೆ ಚೈನಾ ಮಾತ್ರ ಇದರಲ್ಲಿ ಮುಂದೆ ಇದ್ದಾರೆ. ಇಂಡಿಯಾದ ಹೆಸರು ಇನ್ನೂ ಎಲ್ಲೂ ಕೂಡ ಕಾಣ್ತಿಲ್ಲ ನೋಡಿ. ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ಜನ ಟ್ಯಾಲೆಂಟೆಡ್ ಜನ ಇದ್ದಾರೆ. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಡೆವಲಪರ್ಸ್ ವರ್ಗು ಕೂಡ ಎಲ್ಲಾ ಕಡೆ ಜಾಸ್ತಿ ಅಂತ ಹೇಳ್ಬೋದು. ಇವರೆಲ್ಲ ಇದ್ರೂ ಕೂಡ ಇಂಡಿಯಾ ಲೀಡರ್ ಯಾಕೆ ಇನ್ನೂ ಆಗ್ತಿಲ್ಲ? ಇಂಡಿಯಾ ಕಡೆ ರಿಸರ್ಚ್ ಮಾಡೋದಕ್ಕೆ ಟ್ಯಾಲೆಂಟ್ ಮತ್ತೆ ಡೇಟಾ ಇಲ್ಲ. ಅದಕ್ಕೆ ಈ ತರ ಆಗ್ತಿದೆ. ಬೇಸಿಕಲಿ ಇಂಡಿಯಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೂ ಕೂಡ ಇನ್ವೆಸ್ಟ್ ಮಾಡ್ತಿಲ್ಲ ಅಂತ ಕಾರ್ನೆಗಿ ಇಂಡಿಯಾ ಪೇಪರ್ಸ್ ನಲ್ಲಿ ಹೇಳಿದೆ. ಇಂಡಿಯಾ AI ನ ಚೆನ್ನಾಗಿ ಯೂಸ್ ಮಾಡೋಕೆ ನಾವು ಏನೇನ್ ಮಾಡ್ಬೇಕು ಅಂತನೂ ಕೂಡ ಕ್ಲಿಯರ್ ಆಗಿ ರಿಪೋರ್ಟ್ ಅಲ್ಲಿ ಹೇಳಿದೆ ನೋಡಿ. ಟ್ಯಾಲೆಂಟ್ ಗೆ ಏನ್ ಮಾಡ್ಬೇಕು? ಇಂಡಿಯಾದ ಕಾಲೇಜ್ ಮತ್ತೆ ಯೂನಿವರ್ಸಿಟಿಯಿಂದ ತುಂಬಾ ಇಂಜಿನಿಯರ್ಸ್ ಏನೋ ಬರ್ತಾರೆ. ಅವರಿಗೆ ಮಷಿನ್ ಲರ್ನಿಂಗ್ ಮತ್ತೆ ಡೇಟಾ ಸೈನ್ಸ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತೇ ಇರುತ್ತೆ ಅಲ್ವಾ? ಆದ್ರೆ ಅವರನ್ನ ದೊಡ್ಡ AI ಲ್ಯಾಬ್ಸ್ಗೆ ಕಳ್ಸೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ನಮ್ಮ ಗ್ರಾಜುಯೇಟ್ಸ್ ಮಿಡ್ ಟೈರ್ ರೋಲ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು AI ನ ಇಂಪ್ಲಿಮೆಂಟ್ ಮಾಡಬಹುದು, ಆದ್ರೆ ಅದರಿಂದ ಜಾಸ್ತಿ ಸಹಾಯ ಖಂಡಿತವಾಗ್ಲೂ ಆಗಲ್ಲ. ಅಡ್ವಾನ್ಸ್ಡ್ AI ಟೂಲ್ಸ್ ಮತ್ತೆ ಮಾಡೆಲ್ಸ್ ನಾವು ನೋಡಿದಾಗ ಇದನ್ನ ಬಿಲ್ಡ್ ಮಾಡೋದಕ್ಕೆ ರಿಸರ್ಚರ್ಸ್ ಖಂಡಿತವಾಗ್ಲೂ ಬೇಕು. ಈ ಟಾಪ್ ರಿಸರ್ಚರ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅವರು ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ಬೇಸಿಕಲಿ ಇವರನ್ನ US ಮತ್ತೆ ಯುರೋಪ್ಗೆ ಕಳಿಸ್ತಿದ್ದಾರೆ. ಇಂಡಿಯಾದಲ್ಲಿ ಟ್ಯಾಲೆಂಟೆಡ್ PhDs ಇದ್ರೂ ಕೂಡ ಅವರನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಳ್ಳೆಯ R&D ಎಕೋಸಿಸ್ಟಮ್ ಇಲ್ಲ. ಗವರ್ಮೆಂಟ್ ಅವರ ಪಾಲಿಸೀಸ್ ನಲ್ಲಿ ನೋಡಿದಾಗ AI ಟ್ಯಾಲೆಂಟ್ ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿದೆ. ಈಗ ದೊಡ್ಡ ಕಂಪನಿಗಳು AI ಫೋಕಸ್ ಡಿವಿಷನ್ಸ್ ಏನಿರುತ್ತೆ ಇದನ್ನ ಸೆಟ್ ಮಾಡೋದಕ್ಕೆ ಶುರು ಏನೋ ಮಾಡ್ತಿದ್ದಾರೆ. ಈ ಕೆಲಸಗಳನ್ನ ಬೇಗ ಮಾಡೋದಕ್ಕೆ ಆಗತ್ತಾ ಅಂತ ನಾವು ನೋಡ್ಬೇಕು.
ನಾವು ಐಟಿ ಬೂಮ್ ತಂದ ವಿಷಯಗಳನ್ನ ಬಿಟ್ಟು ಬೇರೆ ತರನೇ ಯೋಚನೆ ಮಾಡಬೇಕು. ಮಿಲಿಯನ್ ಗಟ್ಲೆ ಅಂದ್ರೆ ಮಿಡ್ ಲೆವೆಲ್ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಅಂಡ್ ಎಐ ಪ್ರಾಕ್ಟಿಷನರ್ಸ್ ಆಗಿ ಚೇಂಜ್ ಮಾಡೋದು ಸುಲಭ. ಆದ್ರೆ ಟಾಪ್ ಟೈರ್ ರಿಸರ್ಚರ್ಸ್ ನ ಇಲ್ಲಿ ಇಟ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಜಗತ್ತನ್ನ ಗೆಲ್ಲೋ ಕಂಪನಿಗಳು ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಅವರು ಇಂಡಿಯಾದಲ್ಲಿ ಇರಬೇಕು ಅಲ್ವಾ? ಇಲ್ಲ ಅಂದ್ರೆ ಸಿಲಿಕಾನ್ ವ್ಯಾಲಿಗೆ ಹೋಗ್ತಾರೆ. ಈಗ ಡೇಟಾ ಇರುತ್ತೆ ಗೊತ್ತಾ, ಇದು ನ್ಯೂ ಆಯಿಲ್ ತರ ಅಂತ ತುಂಬಾ ಜನ ಹೇಳ್ತಾರೆ. ಇದು ಎಐಗೆ ತುಂಬಾನೇ ಮುಖ್ಯ. ಯಾಕೆ ಅಂದ್ರೆ ನಿಮ್ಮ ಡೇಟಾ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಇಂಡಿಯಾದಲ್ಲಿ ತುಂಬಾ ಡೇಟಾ ಇದೆ, ಬಿಲಿಯನ್ ಗಟ್ಲೆ ಜನನೂ ಕೂಡ ಇದ್ದಾರೆ. ಸ್ಮಾರ್ಟ್ ಫೋನ್ ಆಗಿರ್ಬೋದು, ಯೂಸರ್ಸ್, ಡಿಜಿಟಲ್ ಪೇಮೆಂಟ್ ಆಪ್ಸ್ ಮತ್ತೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಎಲ್ಲನೂ ಕೂಡ ಇದೆ. ಆದ್ರೆ ಆ ಡೇಟಾ ಎಲ್ಲೋ ಒಂದು ಕಡೆ ಲಾಕ್ ಆಗಿದೆ. ರಿಸರ್ಚರ್ಸ್ ಮತ್ತೆ ಸ್ಟಾರ್ಟ್ಅಪ್ಸ್ ಗಳಿಗೆ ನಾವು ನೋಡಿದಾಗ ಇಂಡಿಯಾ ಸ್ಪೆಸಿಫಿಕ್ ಆಗಿ ಲ್ಯಾಂಗ್ವೇಜ್ ಮಾಡೆಲ್ ಬಿಲ್ಡ್ ಅಪ್ ಮಾಡೋದಕ್ಕೆ ಡೇಟಾನೇ ಸಿಗ್ತಾ ಇಲ್ಲ. ನಮ್ಮ ದೇಶಕ್ಕೆ ಬೇಕಾದಷ್ಟು ತೊಂದರೆಗಳಿದೆ. ಇಂಡಿಯಾ ಒಂದು ಮಲ್ಟಿಲಿಂಗ್ವಲ್ ದೇಶ. ಜಾಸ್ತಿ ಇಂಡಿಯನ್ಸ್ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಾರೆ ಅಲ್ವಾ? ನಾವು ಹೇಗೆ ಮಾತಾಡ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹೈ ಕ್ವಾಲಿಟಿ ಡೇಟಾನೇ ಇಲ್ಲ. ಬೇಸಿಕ್ಲಿ ನಮ್ಮ ಸರ್ಕಾರ ಇಂಡಿಯಾ ಎಐ ಡೇಟಾ ಸೆಟ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡ್ತಿದೆ. ಆದ್ರೆ ನಾವು ಎಲ್ಲಾ ಕಡೆ ಸರಿ ಮಾಡ್ಕೊಂಡ್ಲೇಬೇಕು. ಏಜೆನ್ಸೀಸ್ ಸಿಸ್ಟಮೆಟಿಕ್ ಆಗಿ ಡೇಟಾನ ಕ್ಲೀನ್ ಮಾಡಿ ಮತ್ತೆ ಲೇಬಲ್ ಮಾಡಿ ರಿಲೀಸ್ ಮಾಡಬೇಕು. ಮತ್ತೆ ಪ್ರೈವಸಿ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಚೈನಾದ ನ್ಯಾಷನಲ್ ಡೇಟಾ ಬ್ಯೂರೋ ತರ ಒಂದು ಬಾಡಿನ ಸೆಟ್ ಮಾಡಬಹುದು, ಅಥವಾ ಡಿಪಿಐ ತರ ಡೇಟಾನ ಹಂಚ್ಕೊಳ್ಳಲು ಕೆಲವು ದಾರಿಗಳನ್ನ ಕ್ರಿಯೇಟ್ ಮಾಡಬಹುದು. R&D ಸ್ಪೆಂಡಿಂಗ್ ಯಾವ ರೀತಿ ಇದೆ? ಇಂಡಿಯಾದ ಅಕಿಲೀಸ್ ಹೀಲ್ ಪ್ರಕಾರ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ತುಂಬಾ ದುಡ್ಡು ಬೇಕು ಮತ್ತೆ ತುಂಬಾ ಟೈಮ್ ಕೂಡ ಬೇಕಾಗತ್ತೆ. ಟಾಪ್ ರಿಸರ್ಚರ್ಸ್ ಇಂಡಸ್ಟ್ರಿ ಜೊತೆ ವರ್ಕ್ ಮಾಡಬೇಕು. US ನಲ್ಲಿ ಗೂಗಲ್, ಮೈಕ್ರೋಸಾಫ್ಟ್, ಓಪನ್ ಎಐ ಮತ್ತೆ ಮೆಟಾ ತರ ಪ್ರೈವೇಟ್ ಕಂಪನಿಗಳು ರಿಸರ್ಚ್ಗೆ ದುಡ್ಡು ಹಾಕ್ತಿದ್ದಾರೆ. ಇನ್ನೊಂದ್ ಕಡೆ ಚೈನಾ ಗವರ್ಮೆಂಟ್ ಸ್ಟ್ರಾಟಜಿಕ್ R&D ಗೋಲ್ಸ್ ನ ಸೆಟ್ ಮಾಡುತ್ತೆ. ಪ್ರೊವಿನ್ಷಿಯಲ್ ಅಥಾರಿಟೀಸ್ ಗ್ರಾಂಟ್ಸ್ ಏನಿರುತ್ತೆ ಮತ್ತೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೂಡ ಕೊಡುತ್ತೆ. ಇನ್ನೊಂದ್ ಕಡೆ ಬೈಡು ಮತ್ತೆ ಆಲಿಬಾಬಾ ತರ ಟೆಕ್ ಜಾಯಿಂಟ್ಸ್ ನ ಹೊಸ ಎಐ ಪ್ಲಾಂಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಇಂಡಿಯಾ ತುಂಬಾ ಹಿಂದೆ ಇದೆ. ನಾವು ಪೇಪರ್ಸ್ ಬರೆಯೋದು ಜಾಸ್ತಿ ಇದ್ರೂ ಅವು ಚೆನ್ನಾಗಿರಲ್ಲ. ನಾವು ಇನೋವೇಷನ್ಸ್ ಮಾಡೋದು ಕೂಡ ತುಂಬಾ ಕಮ್ಮಿ ಇದೆ. ಅದಕ್ಕೆ ನಮ್ಗೆ ಕಮ್ಮಿ ಎಐ ಪೇಟೆಂಟ್ ಸಿಗತ್ತೆ ನೋಡಿ. ನಾವು R&Dಗೆ ಖರ್ಚು ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ಇಂಡಿಯಾದ ಖರ್ಚು GDPಯಲ್ಲಿ 0.6% ಅಷ್ಟೇ ಇದೆ. ಇನ್ನು ಬೇರೆ ದೇಶಗಳು 3-4% ಖರ್ಚು ಮಾಡ್ತಿದೆ. ಇವು ಜಾಸ್ತಿ ಇನ್ವೆಸ್ಟ್ ಮಾಡತ್ತೆ ಕೂಡ. ಅಲ್ಲಿ ರಿಸ್ಕ್ ಜಾಸ್ತಿ ತಗೊಳ್ತಾರೆ. ನಾವು ಫಂಡಿಂಗ್ ನ ಕೆಲವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಗೆ ಮಾತ್ರ ಕಳಿಸ್ತಿದೀವಿ. ಈ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಬಗ್ಗೆ ಮಾತಾಡಿದ್ರೆ ನ್ಯೂಸ್ ಸಹ ಆಗತ್ತೆ, ಆದ್ರೆ ರಿಸಲ್ಟ್ಸ್ ಬರೋದು ಖಂಡಿತವಾಗ್ಲೂ ಕಷ್ಟ. ಹಾಗೇನೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ 2,000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಈ ದುಡ್ಡನ್ನ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ನ ಜಾಸ್ತಿ ಮಾಡೋದಕ್ಕೆ ಮತ್ತೆ ರಿಸರ್ಚ್ ಲ್ಯಾಬ್ಸ್ ಗೆ ಸಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ನೋಡಿ. ಇಂಡಿಯನ್ ಐಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಇಂಡಿಯಾದ ಸ್ವಂತ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ LLM ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದನ್ನ ಡೆವಲಪ್ ಮಾಡ್ತೀವಿ ಅಂತೇನೋ ಹೇಳಿದ್ದಾರೆ. ಇಂಡಿಯನ್ ಕಲ್ಚರ್ ಮತ್ತೆ ಲ್ಯಾಂಗ್ವೇಜಸ್ಗೆ ಸಪೋರ್ಟ್ ಮಾಡುವಂತಹ ಎಐ ಸಿಸ್ಟಮ್ ಕೂಡ ಮಾಡ್ತೀವಿ ಅಂತ ಅವ್ರು ಹೇಳಿರೋದು. ಈಗ ಸಾವಿರಾರು ಹೈ ಎಂಡ್ GPUs ನ ಎಐಗಾಗಿ ಕೊಂಡ್ಕೊಳ್ಳೋದಕ್ಕೆ ಇಂಡಿಯನ್ ಗವರ್ಮೆಂಟ್ ಕೂಡ ಟ್ರೈ ಮಾಡ್ತಾ ಇದೆ. ಈ ಅನೌನ್ಸ್ಮೆಂಟ್ಗೆ ನಿಜವಾದ ಕೆಲಸ ಮಾಡೋದಕ್ಕೆ ತುಂಬಾ ಚೇಂಜಸ್ ಮಾಡ್ಕೊಳ್ಬೇಕು. ಟೆಕ್ನಾಲಜಿ ಕಡೆಗೆ ನೋಡೋ ರೀತಿ ಚೇಂಜ್ ಮಾಡಿಲ್ಲ ಅಂತಂದ್ರೆ ನಾವು ರೇಸ್ ನಲ್ಲಿ ಹಿಂದೆ ಉಳಿಯುವಂತಹ ಚಾನ್ಸಸ್ಗಳು ಬೇಕಾದಷ್ಟಿರತ್ತೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಏರ್ಟೆಲ್ ಟಾಟಾ ಗ್ರೂಪ್ ಜೊತೆ ಅವರ ಒಂದು DTH ಬಿಸ್ನೆಸ್ ನಲ್ಲಿ ಮರ್ಜ್ ಮಾಡೋದಕ್ಕೆ ಮಾತಾಡ್ತಿದ್ದಾರೆ. ಇಂಡಿಯಾದಲ್ಲಿ ನಾವು ನೋಡಿದಾಗ DTH ಸಬ್ಸ್ಕ್ರೈಬರ್ಸ್ ಬೇಸ್ ಕಮ್ಮಿ ಆಗ್ತಿರೋದ್ರಿಂದ ಹೀಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಟ್ರೈ ಡೇಟಾ ಪ್ರಕಾರ ಜೂನ್ 2024ರಲ್ಲಿ ಇದು 62.17 ಮಿಲಿಯನ್ ಇತ್ತು. ಸೆಪ್ಟೆಂಬರ್ 2024ರಲ್ಲಿ 59.91 ಮಿಲಿಯನ್ಗೆ ಇಳಿದೋಗಿದೆ. ಬೇರೆ ಕಂಪನಿಗಳು ಕಷ್ಟಪಡ್ತಿದ್ರೆ ಏರ್ಟೆಲ್ ಡಿಜಿಟಲ್ ಟಿವಿ ಕಳೆದ ಕ್ವಾರ್ಟರ್ ನಲ್ಲಿ 29,000 ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಮಾಡ್ಕೊಂಡಿದೆ. ಯಾಕೆ ಅಂದ್ರೆ ಅವರು ಪ್ರೈಸಿಂಗ್ ನ ಸಿಂಪಲ್ ಮಾಡಿದ್ದಾರೆ ಮತ್ತೆ ಕಂಟೆಂಟ್ ಆಫರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈ ಮರ್ಜರ್ ಇಂದ ಒಂದು ದೊಡ್ಡ ಪ್ಲೇಯರ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬೋದು. ಅದಕ್ಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಗಮನ ಕೊಡ್ತಾ ಇದೆ. ನಂಬರ್ 2, ಟ್ರೇಡ್ ಸೆಕ್ರೆಟರಿ ಜೊನಾಥನ್ ರೆನಾಲ್ಡ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಿನಿಸ್ಟರ್ ಪೋಪಿ ಗುಫ್ತಾಫ್ಸನ್ ಇಂಡಿಯಾಗೆ ಬಂದಿದ್ದಕ್ಕೆ UK 17 ಹೊಸ ಎಕ್ಸ್ಪೋರ್ಟ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಡೀಲ್ಸ್ ನ ಅನೌನ್ಸ್ ಮಾಡಿದೆ. ಇಂಡಿಯನ್ ಯೂನಿಯನ್ ಬಡ್ಜೆಟ್ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಈ ಲಿಮಿಟ್ಸ್ ಏನಿರುತ್ತೆ ಗೊತ್ತಾ, ಇದನ್ನ 74% ಇಂದ 100%ಗೆ ಜಾಸ್ತಿ ಮಾಡ್ಕೊಂಡಿದೆ. ಅದಕ್ಕೆ ಬ್ರಿಟಿಷ್ ಇನ್ಶೂರೆನ್ಸ್ ಫರ್ಮ್ಸ್ಗೆ ಎಕ್ಸ್ಪಾನ್ಷನ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಸಿಗ್ತಾ ಇದೆ. ಕೊನೆಯ ಟಿಡ್ಬಿಟ್, ಕಾಯಿನ್ ಗೆಕ್ಕೋ ಪ್ರಕಾರ ಅಕ್ಟೋಬರ್ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ
ಇಂಡಿಯಾದ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ವಾಲ್ಯೂಮ್ ಕೂಡ ಮೇಜರ್ ಎಕ್ಸ್ಚೇಂಜ್ ನಲ್ಲಿ 2 ಪಟ್ಟು ಜಾಸ್ತಿಯಾಗಿ $1.9 ಬಿಲಿಯನ್ ಗೆ ತಲುಪಿದೆ. ಅಂದ್ರೆ 1.4 ಬಿಲಿಯನ್ ಜನಸಂಖ್ಯೆಯಲ್ಲಿ 2/3 ಜನರು 35 ವರ್ಷಕ್ಕಿಂತ ಕಮ್ಮಿ ಇರೋದ್ರಿಂದ ಇದು ಆಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಜಾಸ್ತಿ ಸ್ಯಾಲರಿ ಸಿಗದೆ ಬೇರೆ ದಾರಿನೂ ಕೂಡ ಹುಡ್ಕೊಳ್ತಿದ್ದಾರೆ. ಜೈಪುರ್, ಲಕ್ನೋ ಮತ್ತೆ ಪುಣೆ ತರ ಸಿಟಿಗಳಲ್ಲಿ ಈ ಟ್ರೆಂಡ್ ಮೇನ್ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನು ಗ್ರ್ಯಾಂಡ್ ಥಾಂಟನ್ ಭಾರತ್ ಪ್ರಕಾರ 2024ರಲ್ಲಿ 2.5 ಬಿಲಿಯನ್ ಇತ್ತು. ಹಾಗೇನೆ 2035ಕ್ಕೆ 18.5% CAGR ನಲ್ಲಿ ಬೆಳೆದು $15 ಬಿಲಿಯನ್ ತಲುಪತ್ತೆ ಅಂತ ಅಂದಾಜು ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.